ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾನು ಇಷ್ಟಂತೂ ಹೇಳಬಲ್ಲೆ ಧೈರ್ಯವಾಗಿ, ಎಲ್ಲರೂ ಕೈ ಜೋಡಿಸಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಬಹುಮುಖ್ಯವಾದ ಒಂದು ಅರ್ಥ ಇದೆ. ಎಲ್ಲವನ್ನೂ ನಾವು ಪ್ರಶ್ನೆ ಮಾಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಿರಿಯರು ಮಾರ್ಗ ತೋರಿಸಿ ಸುಮ್ಮನೆ ನಡ್ಕೊಂಡು ಹೋದ್ರೆ ಎಲ್ಲೋ ಒಂದು ಅನುಕೂಲ ಆಗುತ್ತೆ. ಯೋಚನೆ ಮಾಡಿದಾಗ ಪರಿಸರ ಸಂರಕ್ಷಣೆಯೂ ಕೂಡ ನಮ್ಮ ಎಲ್ಲರ ಕರ್ತವ್ಯ. ಯಾಕೆಂದರೆ ಅಬ್ದುಲ್ ಕಲಾಂ ಜಿ ಅವರು ಒಮ್ಮೆ ಹೇಳಿದರು, we need not do great things to this country, but if you want to do very small thing in this country so that it will flourish. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿ, ನೀವೆಲ್ಲರೂ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿದೆ. ನಾನು ಎಷ್ಟು ಸಂಪಾದನೆ ಮಾಡ್ತೀನೋ ಅಷ್ಟು ಬೆಳಿತೀರ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರೋನಿಗೆ ಜ್ಞಾನ ಲಭಿಸುತ್ತೆ. ಜ್ಞಾನ ಬಂದ ತಕ್ಷಣ ಅವ್ರು ಹಿಡಿಯಕ್ಕಾಗ ಫುಟ್ಬಾಲ್ ಇದ್ದಾಗ ಕೆಳಗೆ ಕುಡಿದ್ರೆ ಏನಾಗುತ್ತೆ? ಫುಟ್ಬಾಲ್ ಯಾರೇ ನಿಮ್ಮನ್ನು ಕೆಳಗೆ ಕುಡಿಯಕ್ಕೆ ಪ್ರಯತ್ನ ಪಟ್ಟರು ಕೂಡ ಫುಟ್ಬಾಲ್ ತರ ಮೇಲೆ ಚಿಂತಿಲ್ಲ. ಹಾಗಾಗಬೇಕು ವಿದ್ಯಾರ್ಥಿಗಳು. ಈ ತಾಯಿಗಳು ಡಿಫ್ರೆನ್ಸ್ ಇಷ್ಟೇ, ಅದು ತನ್ನ ಮಗನ ಮೇಲೆ ಸ್ವಾರ್ಥಕ್ಕೋಸ್ಕರ 9 ತಿಂಗಳು ನಮ್ಮನ್ನು ಸಾಕ್ತಾಳೆ. 20 ಒಳಗಡೆ ಒಳಗಡೆ ಈ ತಾಯಿ, ಭೂತಾಯಿ, ಪ್ರಕೃತಿ ತಾಯಿ ಯಾವ ಸ್ವಾರ್ಥ ಇಲ್ಲದೆ ಪ್ರತಿ 146 ಕೋಟಿ ನಮ್ಮ ಭಾರತೀಯರ ಸಾಯೋವರೆಗೂ ನಮ್ಮನ್ನು ಓದ್ತಾ ಇರ್ತಾಳೆ. ಅಂದ್ರೆ ಪರಿಚಯದ 51 ಭಾರತದ ಸಂವಿಧಾನದಲ್ಲಿ ಇದು ಮೂಲಭೂತ ಕರ್ತವ್ಯ. ಪ್ರಕೃತಿ ಇದ್ರೆ ನಾವು, ನಮ್ಮಿಂದ ಪ್ರಕೃತಿ ಇಲ್ಲ, ಪ್ರಕೃತಿಯಿಂದ ನಾವಿದ್ದೇವೆ. ನಾವು ಪ್ರಕೃತಿನ ಈಗ ಸಂರಕ್ಷಣೆ ಮಾಡಿ ಮುಂದುವರಿಸಿದ್ರೆ ನಮ್ಮ ಪೀಳಿಗೆ ಇಂಥ ಒಂದು ಸೌಂದರ್ಯ ತುಂಬಿರುವಂಥ ಒಂದು ವಾತಾವರಣವನ್ನು ನೋಡಬಹುದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.